ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವಿಡಿಯೋ. ಇಲ್ಲಿ ಬಿಗ್ ಬಾಸಲ್ಲಿ ಯಾರಿಗೇ ಮೋಸ ಮಾಡಿದ್ರು ಕೂಡ ಇಲ್ಲಿ ನಿಯತ್ತಾಗಿ ಆಟ ಆಡಿದ್ರೆ ಇಲ್ಲಿ ಗೆಲುವು ಖಂಡಿತ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ನೀವು ಮೊನ್ನೆ ನೋಡ್ಬೋದು, ಈಗ ಭಾರ ಹಾಕೋ ಟಾಸ್ಕಲ್ಲಿ ಇಲ್ಲಿ ರಜತ್ ಅವರು ಇಲ್ಲಿ ಹನುಮಂತ್ ಅವ್ರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ಗೆಲ್ಲಿಸ್ತಾರೆ. ಇನ್ನಿಲ್ಲಿ ಹನುಮಂತ್ ಅವರು ನೆಕ್ಸ್ಟ್ ಡೇನೆ ಇಲ್ಲಿ ಡೈರೆಕ್ಟ್ ಟು ಫಿನಾಲೆಗೆ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕಲ್ಲಿ ಹನುಮಂತ್ ಅವರು, ಭವ್ಯ ಅವರು, ಮೋಕ್ಷಿತ್ ಅವರು 3 ಜನ ಆಡ್ತಾರೆ. ನಿನ್ನೆ ಎಪಿಸೋಡಲ್ಲಿ ಇದು ನಾವು ನೋಡಿದ್ವಿ. ಏನಿಲ್ಲಿ ರಜತ್ ಅವರು ಎದೆಗೆ ಒದ್ದಂಗೆ ನೀನು ಏನೇ ಮಾಡಿದ್ರು ಕೂಡ ಇಲ್ಲಿ ನಾನು ಗೆದ್ದು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹನುಮಂತ್ ಅವರು ಆ ಒಂದು ಗೇಮ್ನ ಗೆದ್ದು ತೋರಿಸ್ತಾರೆ. ಏನಕ್ಕೆ ಅಂತಂದರೆ ಇಂಡಿವಿಜುವಲ್ ಆಗಿ ಆಡೋ ಗೇಮ್ ಕೊಟ್ಟಾಗ ಹನುಮಂತ್ ಅವ್ರ ಎಫರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ಅವರೇ ವಿನ್ ಕೂಡ ಆದರು. ರಜತ್ ಅವರು ಇಲ್ಲಿ ಉಸ್ತುವಾರಿಯಾಗಿ ನಿಜವಾಗ್ಲೂ ಕೂಡ ಇಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಆ ಭಾರ ಹಾಕೋ ಟಾಸ್ಕಲ್ಲಿ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಇಲ್ಲಿ ಫೇವರಿಸಮ್ ಆಗಿ ಇಲ್ಲಿ ರಜತ್ ಅವರು ಆಡಿದ್ರು ಅಂತಂದ್ಬಿಟ್ಟು ಅನ್ಸೋದೇನೋ ಅದು ಕಾಣಿಸ್ತಾನೆ ಇದೆ. ಏನಕ್ಕೆ ಅಂತಂದರೆ ಹನುಮಂತ್ ಅವ್ರಿಗೆ ಜಾಸ್ತಿ ಇಲ್ಲಿ ಭಾರ ಹಾಕಿದ್ರು. ಏನಕ್ಕೆ ಅಂತಂದರೆ ಹನುಮಂತ್ ಅವರು ಫಿನಾಲೆಗೆ ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಇಲ್ಲಿ ರಜತ್ ಅವರು ಹನುಮಂತ್ ಅವ್ರಿಗೆ ಹೆಚ್ಚಾಗಿ ಭಾರ ಹಾಕ್ತಾರೆ. ಇನ್ನಿಲ್ಲಿ ರಜತ್ ಅವ್ರಿಗೆ ಹನುಮಂತ್ ಅವ್ರು ಕಂಡ್ರೆ ಆಗಲ್ಲ ಅಂತ ಕಾಣಿಸುತ್ತೆ. ಏನಕ್ಕೆ ಅಂತಂದರೆ ರಜತ್ ಅವರು ಇಲ್ಲೊಂದು ವರ್ಡ್ ಹೇಳ್ತಾರೆ, ಏನೋ ನಿನಗೆ ಯಾರೂ ಕೂಡ ಭಾರ ಹಾಕ್ತಾನೆ ಇಲ್ಲ, ನೀನು ಅಷ್ಟೊಂದು ಒಳ್ಳೆಯವನ, ನೀನೇನು ದೇವ್ರ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ರಜತ್ ಅವರು ಹನುಮಂತ್ ಅವ್ರನ್ನ ಕೇಳ್ತಾರೆ. ರಜತ್ ಅವರು ಫಿನಾಲೆಗೆ ಹನುಮಂತ್ ಅವರು ಬರಬಾರ್ದು, ಫಿನಾಲೆ ಟಿಕೆಟ್ ರೌಂಡ್ ಏನಿದೆ ಆ ರೌಂಡ್ಗೆ ಸೆಲೆಕ್ಟ್ ಆಗಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ವೇಸ್ಟ್ ಆಯಿತು. ಏನಕ್ಕೆ ಅಂತಂದರೆ ಇಂಡಿವಿಜುವಲ್ ಆಗಿ ಆಡೋ ಗೇಮಲ್ಲಿ ಹನುಮಂತವ್ರ ಎಫರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನಿಲ್ಲಿ ಭವ್ಯ ಮತ್ತು ಮೋಕ್ಷಿತ್ ಅವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಭವ್ಯ ಅವ್ರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು. ಏನಕ್ಕೆ ಅಂತಂದರೆ ಈ ಬಾಲ್ ಇಡೋ ಟಾಸ್ಕಲ್ಲಿ ತುಂಬಾ ಪೇಷನ್ಸ್ ಇರಬೇಕಿತ್ತು. ನಿಜವಾಗ್ಲೂ ಕೂಡ ಹನುಮಂತವ್ರ ಎಫರ್ಟ್ ತುಂಬ ಚೆನ್ನಾಗಿ ಹಾಕಿದ್ರು. ಕೊನೆಗೆ ಇಲ್ಲಿ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಆಯ್ಕೆ ಕೂಡ ಆದರು. ಸೊ ವೀಕ್ಷಕರೇ, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಯಾರು ಎಷ್ಟೇ ನಮ್ಮನ್ನ ಮುಳುಗ್ಸೋಕ್ಕೆ ಇಲ್ಲಿ ಪ್ರಯತ್ನ ಪಟ್ಟರು ಕೂಡ, ತುಳಿಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾವು ನಿಯತ್ತಾಗಿದ್ದರೆ, ನಮ್ಮ ಆಟನ ನಾವು ನಿಯತ್ತಾಗಿ ಆಡ್ತಿದ್ರೆ ಇಲ್ಲಿ ಭಗವಂತ ಯಾವತ್ತೂ ಕೂಡ ನಮ್ಮ ಕೈ ಬಿಡಲ್ಲ ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕು. ಹನುಮಂತರು ಎಲ್ಲ ಅಡೆತಡೆಗಳನ್ನ ದಾಟ್ಕೊಂಡು ಈಗ ಟಿಕೆಟ್ ಟು ಫಿನಾಲೆ ರೌಂಡ್ಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಈ 4 ಜನದಲ್ಲಿ ಈಗ ಏನು ಪೈಪೋಟಿ ಇದೆ, ನಿಜವಾಗ್ಲೂ ಯಾರು ಈ ಒಂದು ಟಿಕೆಟ್ ಟು ಫಿನಾಲೆನ ಗೆದ್ದಿದ್ದಾರೆ ಅಂತ ನೋಡಬೇಕು. ಆಲ್ರೆಡಿ ಈಗ ಬಿಗ್ ಬಾಸ್ ಮನೆಗೆ ಟಿಕೆಟ್ ಟು ಫಿನಾಲೆ ಯಾರು ಗೆಲ್ತಾರೆ ಅವ್ರಿಗೆ ಇಲ್ಲಿ ಆ ಟಿಕೆಟ್ ಕೊಡೋಕ್ಕೆ ಇಲ್ಲಿ ಶರಣ್ ಅವರು ಮತ್ತು ಅತಿಥಿ ಪ್ರಭುದೇವರು ಕೂಡ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಿರೋದೇನು ಅಂತಂದರೆ ಹನುಮಂತ್ ಅವರು ಈ ಒಂದು ಗೇಮ್ನ ವಿನ್ ಆಗಿದ್ದಾರೆ ಅಂತಂದ್ಬಿಟ್ಟು ಎಲ್ಲ ಕಡೆ ನ್ಯೂಸ್ ಸ್ಪ್ರೆಡ್ ಆಗಿದೆ. ಇದು ಎಷ್ಟು ನಿಧಾನೋ ಅಥವಾ ಸುಳ್ಳೋ ಗೊತ್ತಿಲ್ಲ, ಬಟ್ ಎಲ್ಲರೂ ಕೂಡ ಇಲ್ಲಿ ಡಿಸರ್ವೇ. ಏನಕ್ಕೆ ಅಂತಂದರೆ ಅಷ್ಟು ಚೆನ್ನಾಗಿರೋ ಕಂಟೆಸ್ಟೆಂಟು. ಯಾಕಂತಂದರೆ ಇಲ್ಲಿ ಭವ್ಯ ಅವ್ರನ್ನ ತೊಗೊಂಡ್ರೆ ನೀವು ಗೊತ್ತಾಗುತ್ತೆ, ಯಾವುದೇ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯ ಕ್ವೀನ್ ಅಂತಲೇ ಹೇಳ್ಬೋದು ಟಾಸ್ಕ್ ವಿಚಾರದಲ್ಲಿ ಭವ್ಯ ಗೌಡ ಅವ್ರನ್ನ. ಸದ್ಯ ಇವತ್ತಿನ ಎಪಿಸೋಡಲ್ಲಿ ಇದು ಯಾರು ಗೆದ್ದಿದ್ದಾರೆ ಟಿಕೆಟ್ ಅನ್ನೋದು 100% ಗೊತ್ತಾಗುತ್ತೆ. ಇನ್ನಿಲ್ಲಿ ಹನುಮಂತ್ ಅವರು 3 ಜನಕ್ಕೂ ಕೂಡ ಟಕ್ಕರ್ ಕೊಟ್ಬಿಟ್ಟು ಇಲ್ಲಿ ಟಿಕೆಟ್ ಟು ಫಿನಾಲೆ ಏನಿದೆ ಆ ಟಿಕೆಟ್ನ ಹನುಮಂತ್ ಅವ್ರು ಗೆದ್ದಿದ್ದಾರೆ ಅಂತ ನೋಡಬೇಕು. ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಇಲ್ಲಿ ಹನುಮಂತ್ ಅವರು ಈ ಟಿಕೆಟ್ ಟು ಫಿನಾಲೆ ರೌಂಡ್ನ ಗೆದ್ದು ಡೈರೆಕ್ಟಾಗಿ ಫಿನಾಲೆಗೆ ಹೋಗಿದ್ದಾರಾ ಅಂತ ಅನಿಸುತ್ತಾ, ಇಲ್ಲವಾ ಈ ಟಿಕೆಟ್ ಟು ಫಿನಾಲೆನ ಯಾರು ಗೆಲ್ಲಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.